ಮೇಡಮ್, ಮೊದಲನೇದಾಗಿ ತಮಗೆ ಶುಭಾಶಯಗಳು. ಥ್ಯಾಂಕ್ ಯು. ಇವತ್ತು ಅರುಣರಾಗ ಕ್ರಿಯೇಷನ್ಸು ಇಡೀ ರಾಜ್ಯದಲ್ಲಿ ಚೊಚ್ಚಲ ಮಟ್ಟದ ಒಂದು ಮೈಸೂರಿನಲ್ಲಿ ಪ್ರಥಮವಾಗಿ ಉಗಮವಾಗಿದೆ, ಏನು ಹೇಳ್ತೀರಾ? ನಾನು ಡಾಕ್ಟರ್ ರೇಖಾ ಅರುಣ್ ಅಂತ ಅಂದ್ಬಿಟ್ಟು ಎಲ್ಲರಿಗೂ ನಮಸ್ಕಾರ. ನಾವು ಅರುಣರಾಗ ಕ್ರಿಯೇಷನ್ಸ್ ಮಾತಾಡಿ ಮೇಡಮ್, ತಂಡದಿಂದ ನಮ್ಮ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಇವಾಗ ಟ್ರಸ್ಟ್ ಮಾಡ್ಕೊಂಡಿರೋ ಉದ್ದೇಶ ಮೇಯ್ನ್ ಏನಂತ ಅಂದರೆ, ಒಂದು ಸಾಮಾಜಿಕ ಕಳಕಳಿಯಿಂದ ಪ್ರತಿಯೊಂದು ಸಮಾಜ ಸೇವೆ ಮಾಡಬೇಕು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಈಗಾಗಲೇ ಎಲ್ಲರಿಗೂ ತಿಳಿದಂತೆ ನಾವು ಹಲವಾರು ಈಗ ಗಂಧದ ಗುಡಿ ಪಾರ್ಟ್ 1, ಪಾರ್ಟ್ 2 ಮತ್ತು ಡಾಕ್ಟರ್ ಸ್ಪೆಷಲ್ ಈ ಥರ ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದು. ಆಮೇಲೆ ವಿಷ್ಣು ಸ್ಮಾರಕ ಭವನದಲ್ಲಿ ನಮ್ಮ ವಿಷ್ಣುವರ್ಧನ್ ಅಪ್ಪಾಜಿ ಅವರ ಪುಣ್ಯಸ್ಮರಣೆ 14ನೇ ಪುಣ್ಯಸ್ಮರಣೆಯನ್ನು ನಾವು ಇತ್ತೀಚೆಗೆ ಅಷ್ಟೇ ಡಿಸೆಂಬರ್ 3ನೇ ತಾರೀಕು ಮಾಡಿದ್ವಿ. ಆಮೇಲೆ ನಾವು ಈ ಒಂದು ಶಾಲೆನ ನಾವು ಸ್ಟಾರ್ಟ್ ಮಾಡಿರೋ ಉದ್ದೇಶ ಏನಂತ ಅಂದರೆ, ಪ್ರತಿಯೊಂದು ಕಲಾವಿದರಿಗೂ ಒಂದು ಅವಕಾಶ ಸಿಗಬೇಕು, ಆಮೇಲೆ ಇಲ್ಲಿ ಬಂದ್ಬಿಟ್ಟು ಎಲ್ಲರೂ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳೋಕೆ ಒಂದು ಜಾಗ ಸಿಗಲಿ ಅನ್ನೋದು ಮೇಯ್ನ್ ಉದ್ದೇಶ. ಯಾಕಂದರೆ ನಾವೇನೇ ಗೊತ್ತಾಗುತ್ತೆ, ನಮಗೆ ಅಂದರೆ ನಾವು ಮನೆಗಳಲ್ಲಿ ಯಾರೋ ಮಾಡ್ಕೋತೀವಿ, ಬಟ್ ಎಲ್ಲರಿಗೂ ಅಕ್ಕಪಕ್ಕದ ಮನೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಒಂದು ಇಲ್ಲಿ ಒಂದು ಪಾಠಶಾಲೆನ ಒಂದು ಓಪನ್ ಮಾಡಿದ್ವಿ. ಇಲ್ಲಿ ನಮ್ಮ ಇವರು ಡೈರೆಕ್ಟರ್ ಆದಂಥ ಮೈಸೂರು ಮೋಹನ್ ಮ್ಯೂಸಿಕ್ ಡೈರೆಕ್ಟ್ರು, ಅವರು ಬಂದು ಇಲ್ಲಿ ಕೀಬೋರ್ಡ್ ಮತ್ತು ಪಾಠ ಹೇಳ್ಕೊಡ್ತೀನಿ, ಸಂಗೀತ ಪಾಠ ಅಂತಲೂ ಹೇಳಿದ್ದಾರೆ. ಹಾಗೇನೆ ಮೇಡಮ್, ಇದೇ ವಿಚಾರ ಇವತ್ತು ಭಾರತೀಯ ಅಮ್ಮವ್ರಿಗೆ ಏನೋ ವಿಷಯ ತಲುಪಿದೆಯಾ? ಇವತ್ತು ಓಪನಿಂಗ್ ಆಗ್ತಿರೋದಕ್ಕೆ ತಾವು ವಿಷ್ಣು ಸರ್ ಆ ಒಂದು ಕುಟುಂಬಕ್ಕೆ ಭಾಳ ಬೇಕಾದಂಥವ್ರು ನೀವು. ಹೌದು. ಅದೇ ನಾನು ಆ್ಯಕ್ಚುಲಿ ಸರ್ಗೆ ಫೋನ್ ಮಾಡಿದ್ದೆ. ಆವಾಗ ಅವ್ರ ಆರೋಗ್ಯ ಸಮಸ್ಯೆಯಿಂದ ಬರೋಕ್ಕಾಗೋದು ಡೌಟು ಅಂತಲೂ ಹೇಳಿದರು. ಅದರಿಂದ ನಾನು ಸ್ವಲ್ಪ ಸುಮ್ಮನೆ ಆದೆ, ಮತ್ತೆ ಕರೆಯಕ್ಕೆ ಹೋಗಲಿಲ್ಲ. ಒಟ್ಟಿನಲ್ಲಿ ಗೊತ್ತಿದೆ, ಇವತ್ತು ಆಫೀಸ್ ಓಪನ್ ಆಗಿರೋದು ಗೊತ್ತಿದೆ ಮೇಡಮ್ಗೆ. ಓಕೆ. ಮತ್ತು ಎಷ್ಟು ತಂಡಗಳಿದೆ ಮೇಡಮ್ ನಿಮ್ಮ ಒಂದು ನಮ್ಮದು ತಂಡ? ಇದು ಅರುಣರಾಗ ಕ್ರಿಯೇಷನ್ಸ್ ಅನ್ನೋದು ಒಂದು ಎಷ್ಟು ಜನ ಇದ್ದೀರಾ ಮೇಡಮ್? ಇದರಲ್ಲಿ ಒಂದು 15 ಜನ ನಾವು ಸದಸ್ಯರಿದ್ದೀವಿ. ಎಲ್ಲ ಗೊತ್ತಿದ್ದಂಗೆ ನಿಮಗೆ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟು, ಸೆಕ್ರೆಟ್ರಿ, ಟ್ರೆಷರರ್ ಎಲ್ಲ ನಮ್ಮ ಗುರುರಾಜ್ ಅವ್ರದ್ದು. ಆಮೇಲೆ ಇನ್ನೊಂದು ವಿಶೇಷ ನಾನು ಹೇಳಕ್ಕೆ ಮರ್ತಿದ್ದೆ ಅಂತ ಅಂದರೆ, ಜೂನಿಯರ್ ರಾಜೇಶ್ ಕೃಷ್ಣ ಅಂತಲೇ ಇವ್ರನ್ನ ಎಲ್ಲರೂ ಕರೀತಾರೆ. ಸೊ ಇವ್ರದ್ದು ಹುಟ್ಟುಹಬ್ಬ. ಸೊ ಈ ಒಂದು ನಮಗೆ ಅದು ಮಾರ್ಕ್ ಇದಾಗಲಿ ಅನ್ನೋದು ಒಂದು ನಮ್ಮ ಒಂದು ಇದಿತ್ತು. ಸೊ ಅದರಿಂದ ಇವತ್ತು ಓಪನ್ ಮಾಡಿದ್ದೀವಿ ನಾವು ಸಂಗೀತ ಶಾಲೆ. ಆಮೇಲೆ ಇವತ್ತು ಮೆಂಬರ್ಶಿಪ್ ಆಯಿತು ಅಂತ ಅಂದರೆ 1000 ರೂಪೀಸ್ ಕೊಟ್ಟು ಮೆಂಬರ್ಶಿಪ್ ಆಯಿತು ಅಂದರೆ ದಟ್ ವಿಲ್ ಬಿ ಫಾರ್ ಲೈಫ್ ಲಾಂಗು. ಇಲ್ಲಾಂದರೆ ಇಯರ್ಲಿ ಮೆಂಬರ್ಶಿಪ್ ಮಾಡ್ಕೋಬೇಕಾಗುತ್ತೆ. ಸೊ ಅದೊಂದು ಅವಕಾಶನೂ ಇವತ್ತಿದೆ. ಹಾಡುಗಾರರಿಗೆ ಒಂದು ಉತ್ತಮವಾದಂಥ ಅವಕಾಶ. ಹಾಗೆಯೇ ಒಂದು ಪುಟ್ಟ ಮಗು ಕೂಡ ಸರಿಗಮಪ ಹೋಗ್ತಾ ಇದೆ ನಿಮ್ಮ ತಂಡದ ಕಡೆಯಿಂದ, ಏನು ಹೇಳ್ತೀರಾ ಮೇಡಮ್? ಒಂದು ಮಗು ಕೂಡ ಸರಿಗಮಪ ಇದಕ್ಕೆ ಹೋಗ್ತಾ ಇದೆ. ಅದಂತೂ ತುಂಬ ಖುಷಿ. ನಮ್ಮ ಹುಡುಗ ಅಲ್ವಾ ಅವನು. ನಾವು ಪ್ರತಿಯೊಂದು ನಮ್ಮ ಪಾರ್ಟ್ 1, ಪಾರ್ಟ್ 2 ಎಲ್ಲ ಪ್ರತಿಯೊಂದು ಅವನು ಭಾಗವಹಿಸಿದ್ದಾನೆ, ಎಲ್ಲದರಲ್ಲೂ ಅವನು ಇದು ಮಾಡ್ಕೊಂಡಿದ್ದಾನೆ. ಸೊ ನಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ಅವನು ಫುಲ್ಲು ಫೈನಲ್ಗೂ ಬರಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ ನಮ್ಮ ತಂಡದ ಪರವಾಗಿ. ಓಕೆ.